ರೈತ ಬಾಂಧವರೇ, ಮೈಸೂರು ಆಕಾಶವಾಣಿ ಆವರಣದಲ್ಲಿ ನಡೆದ ರೈತ ಉತ್ಪಾದಕ ಕಂಪನಿಗಳು ಹಾಗೂ ಖರೀದಿದಾರರ ಸಂವಾದ ಕಾರ್ಯಕ್ರಮದಲ್ಲಿ ಕೊಡಗು ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾದ ಡಾ ಅಶೋಕ್ ಆಲೂರು ಅವರು ರೈತ ಉತ್ಪಾದಕ ಕಂಪನಿಗಳು, ಖರೀದಿದಾರರು ಮತ್ತು ಗ್ರಾಹಕರ ಸಹಯೋಗವನ್ನು ಕುರಿತು ಮಾತನಾಡಿದರು. ಇದರ ಅವತರಣಿಕೆ ನಿಮಗಾಗಿ. ಬನ್ನಿರಿ ರೈತರೇ, ಒಗ್ಗಟ್ಟಾಗಿ ಕಂಪನಿ ಕಟ್ಟೋಣ, ಕೃಷಿಯು ಕೂಡ ಉದ್ಯಮ ಎಂಬುದ ಸಾಧಿಸಿ ತೋರೋಣ. ತಮಗೆಲ್ಲ ತಿಳಿದಿರುವ ಹಾಗೆ ಆಕಾಶವಾಣಿ ಅಂದರೆ ನಾವು ರೇಡಿಯೋ ಅಂತ ಹೇಳ್ತೀವಿ, ಹಲವಾರು ವರ್ಷಗಳಿಂದ ತನ್ನದೇ ಆಗಿರ್ತಕ್ಕಂಥ ವಿಶಿಷ್ಟ, ವಿನೂತನ ಹಾಗೂ ವಿಶೇಷವಾಗಿರ್ತಕ್ಕಂಥ ಸೇವೆಯನ್ನು ರೈತ ಸಹೋದರರಿಗೆ ನೀಡ್ತಾ ಬಂದಿದೆ. ಕೃಷಿರಂಗ ಅಂತಕ್ಕಂಥ ಅವರ ಕಾರ್ಯಕ್ರಮ ಭಾಳ ನಾವು ಸಣ್ಣ ಮಕ್ಕಳಿದ್ದಾಗಿಂದೂ ಅದನ್ನು ಕೇಳ್ತಾ ಇದ್ವಿ, ಯಾವಾಗ ತಪ್ಪಿಸ್ಕೊಳ್ತಿರಲಿಲ್ಲ. ಸೊ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ರೈತ ಉತ್ಪಾದಕ ಕಂಪನಿಗಳ ವಿಚಾರವನ್ನು ಕುರಿತು ಒಂದು ಸರಣಿ ಕಾರ್ಯಕ್ರಮವನ್ನು ಮೈಸೂರಿನ ಆಕಾಶವಾಣಿ ನಡೆಸ್ತಾ ಇರೋದು ಭಾಳ ಶ್ಲಾಘನೀಯವಾಗಿರ್ತಕ್ಕಂಥ ಒಂದು ವಿಚಾರ. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ಈ ಭಾಗದ ಹಲವಾರು ರೈತ ಉತ್ಪಾದಕ ಕಂಪನಿಗಳನ್ನು ಇಲ್ಲಿಗೆ ಕರೆದು ಅವರು ಮಾಡತಕ್ಕಂಥ ವ್ಯವಹಾರಗಳ ಬಗ್ಗೆ ಚರ್ಚಿಸಿ ಇಲ್ಲಿಯ ಜನರಿಗೆ ಅವುಗಳನ್ನು ಪರಿಚಯಿಸಿ ಮತ್ತು ಯಾವ ರೀತಿಯಾಗಿ ಈ ಕಂಪನಿಗಳನ್ನು ಲಾಭದಾಯಕ ಸಂಸ್ಥೆಗಳನ್ನಾಗಿ ಮುನ್ನಡೆಸಬೇಕು ಅಂತಕ್ಕಂಥ ವಿಚಾರದ ಬಗ್ಗೆ ಕೆಲವೊಂದು ಚಿಂತನ ಮಂಥನಗಳನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಇಟ್ಟುಕೊಂಡಿದ್ದಾರೆ. ಬೇರೆ ಬೇರೆ ಕಂಪನಿಗಳಿಂದ ಪ್ರತಿನಿಧಿಗಳು ಬಂದಿದ್ದಾರೆ, ಸಂಘ ಸಂಸ್ಥೆಗಳಿಂದ ಬಂದಿದ್ದಾರೆ. ಅವರು ಕೂಡ ತಮ್ಮ ಜೊತೆಗೆ ಅವರ ಅನುಭವಗಳನ್ನು ಹಂಚಿಕೊಳ್ಳೋದು. ತಮಗೆಲ್ಲ ಗೊತ್ತಿರುವ ಹಾಗೆ ಭಾರತ ಕೃಷಿ ಪ್ರಧಾನವಾಗಿರ್ತಕ್ಕಂಥ ರಾಷ್ಟ್ರ. ನಮ್ಮ ರಾಷ್ಟ್ರದಲ್ಲಿ 80% ರೈತರು ಸಣ್ಣ ಮತ್ತು ಅತಿ ಸಣ್ಣ ರೈತರು. ಅಂದರೆ 1 ಹೆಕ್ಟರ್ 2 ಹೆಕ್ಟರ್ ಅದಕ್ಕಿಂತ ಕಡಿಮೆ ಜಮೀನನ್ನು ಹೊಂದಿರತಕ್ಕಂಥ ರೈತರ ಸಂಖ್ಯೆನೇ ಇವತ್ತು ಅತಿ ಹೆಚ್ಚು ಈ ನಮ್ಮ ದೇಶದಲ್ಲಿದೆ. ಈ ಸಣ್ಣ ಮತ್ತು ಅತಿ ಸಣ್ಣ ರೈತರ ಕೃಷಿಯನ್ನು ಒಂದು ಲಾಭದಾಯಕವಾಗಿರ್ತಕ್ಕಂಥ ಕಸಬನ್ನಾಗಿ ಅವರಿಗೆ ಹೇಗೆ ನಾವು ಇದನ್ನು ನೀಡಬೇಕು ಅಂತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಸೊ ಅಂತಹ ಒಂದು ದಿಶೆಯಲ್ಲಿ ನಮಗೆ ಗೊತ್ತಿರುವ ಹಾಗೆ ಸ್ವತಂತ್ರ ನಂತರದ ದಿನಗಳಲ್ಲಿ ಭಾರತ ಈ ಸಹಕಾರಿ ಸಂಘಗಳನ್ನು ನಮ್ಮ ರೈತರಿಗೆ ಪರಿಚಯಿಸಿತು. ಸಹಕಾರಿ ಸಂಘಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಬೆಳೆದು ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನು ರೈತರಿಗೆ ನೀಡಿದವು. ಆದರೆ ಈ ಸಹಕಾರಿ ಸಂಘಗಳು ತಾವು ನೀಡಬೇಕಾಗಿರ್ತಕ್ಕಂಥ ಸಂಪೂರ್ಣ ಸೇವೆಯನ್ನು ನೀಡುವಲ್ಲಿ ಅಷ್ಟೊಂದು ಫಲಪ್ರದವಾಗಲಿಲ್ಲ. ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತ್ನಂತಹ ರಾಜ್ಯಗಳನ್ನು ಹೊರತುಪಡಿಸಿದರೆ ಬೇರೆ ರಾಜ್ಯಗಳಲ್ಲಿ ಸಹಕಾರಿ ಸಂಘಗಳ ಅಸ್ತಿತ್ವ ಅಷ್ಟೊಂದು ಫಲಕಾರಿಯಾಗಿಲ್ಲ ಅಂತಕ್ಕಂಥದ್ದು ನಿಮಗೆಲ್ಲ ತಿಳಿದಿರ್ತಕ್ಕಂಥ ವಿಚಾರ. ನಾನು ಹೇಳಿದೆ ನಿಮಗೆ, ದೇಶದಲ್ಲಿ 80-83% ರೈತರು ಸಣ್ಣ ರೈತರಿದ್ದಾರೆ. ಇವರು ದೇಶದಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ಒಟ್ಟು ಆಹಾರ ಉತ್ಪಾದನೆಯಲ್ಲಿ 50% ಉತ್ಪನ್ನವನ್ನು ಅವರೇ ಬೆಳೀತಾ ಇದ್ದಾರೆ. ಆದರೆ ಸಣ್ಣ ಮತ್ತು ಅತಿ ಸಣ್ಣ ರೈತರ ಒಂದು ವ್ಯವಸ್ಥೆ, ಅವರಿಗಿರ್ತಕ್ಕಂಥ ಒಂದು ಕೃಷಿಯ ವ್ಯವಸ್ಥೆ ಲಾಭದಾಯಕತೆಯನ್ನು ತರ್ತಾ ಇಲ್ಲ. ಅವಕಾಶಗಳು ಸಿಕ್ಕರೆ ಕೃಷಿಯನ್ನು ತೊರೆದು ಕೃಷಿಯಿಂದ ವಿಮುಖರಾಗಿ ಬೇರೆ ಹುದ್ದೆಗಳನ್ನು ಮಾಡ್ಕೋಬೇಕು ಅಂತಕ್ಕಂಥ ತರಾತುರಿಯಲ್ಲಿ ಕೂಡ ಅವರಿದ್ದಾರೆ ಅಂತಕ್ಕಂಥದ್ದು ರಾಷ್ಟ್ರೀಯ ಸ್ಯಾಂಪಲ್ ಸರ್ವೆ ಆರ್ಗನೈಜೇಷನ್ ಕಂಡಕ್ಟ್ ಮಾಡಿರ್ತಕ್ಕಂಥ ಸರ್ವೇದಿಂದ ತಿಳಿದಿರ್ತಕ್ಕಂಥ ವಿಚಾರ. 140ಕ್ಕೂ ಹೆಚ್ಚು ಕೋಟಿ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರದಲ್ಲಿ ಈ ಸಣ್ಣ ಮತ್ತು ಅತಿ ಸಣ್ಣ ರೈತರು ಏನಾದರೂ ಕೃಷಿಯಿಂದ ಹೊರಗೆ ಹೋದರೆ ನಾವು ಮತ್ತೆ ಹಲವಾರು ರೀತಿಯ ಆಹಾರದ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಪ್ರಸಂಗಗಳು ಬರಬಹುದು. ಸೊ ಆ ನಿಟ್ಟಿನಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರು ಕೃಷಿಯಿಂದ ವಿಮುಖರಾಗದೆ ಕೃಷಿಯನ್ನು ವೈಜ್ಞಾನಿಕ ತಳಹದಿಯ ಮೇಲೆ ಮಾಡಬೇಕು, ಸಂಘಟನಾ ಶಕ್ತಿಯ ತಳಹದಿಯಲ್ಲಿ ಮಾಡಬೇಕು. ಅವರನ್ನು ಬಾಧಿಸ್ತಕ್ಕಂಥ ಹಲವಾರು ಸವಾಲುಗಳಿಗೆ, ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಬೇಕು. ಅದನ್ನು ವೈಯಕ್ತಿಕವಾಗಿ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ಒಂದು ಸಾಂಸ್ಥಿಕ ರಚನೆಯ ಅಡಿಯಲ್ಲಿ ತರುವ ಮುಖಾಂತರ ಇದನ್ನು ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥ ವಿಚಾರವನ್ನು ಕೇಂದ್ರ ಸರ್ಕಾರ ಮನಗಂಡು 2002ರಿಂದ ಅದರದ್ದು ವ್ಯವಸ್ಥೆ ಶುರುವಾಗಿ 2013ರಲ್ಲಿ ಕಂಪನಿಯ ಕಾಯ್ದೆಗೆ ತಿದ್ದುಪಡಿಯನ್ನು ತರುವ ಮುಖಾಂತರ ರೈತರೂ ಕೂಡ ಯಾವ ರೀತಿಯಾಗಿ ಖಾಸಗಿ ಕಂಪನಿಗಳು ವ್ಯವಹಾರವನ್ನು ಮಾಡ್ತವೆ ಅದೇ ರೀತಿಯಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಒಂದು ಅನುಕವಶವನ್ನು ಮಾಡಿಕೊಡ್ತು. ಇದರ ಉದ್ದೇಶ ಏನು ಇಲ್ಲಿ ಅಂತಂದರೆ, ರೈತರೇ ಈ ಸಂಘ ಸಂಸ್ಥೆಗಳ ಮಾಲೀಕರಾಗಿರಬೇಕು. ರೈತರನ್ನು ಹೊರತುಪಡಿಸಿ ಇಲ್ಲಿ ಯಾರೂ ಬೇರೆಯವರು ಮಾಲೀಕರಾಗಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರದ ಶೇರ್ ಆಗಲಿ ಅಥವಾ ಖಾಸಗಿ ಸಂಸ್ಥೆಗಳ ಶೇರ್ ಆಗಲಿ ಈ ಕಂಪನಿಗಳಲ್ಲಿ ಆಗಲಿಕ್ಕೆ ಬರೋದಿಲ್ಲ. ಕೇವಲ ವ್ಯವಸಾಯದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ರೈತರು ಅಥವಾ ಉಪ ಉತ್ಪನ್ನಗಳನ್ನು ಮಾಡ್ತಕ್ಕಂಥವ್ರು ಮಾತ್ರ ರೈತರ ಉತ್ಪಾದಕ ಸಂಸ್ಥೆಗಳ ಸದಸ್ಯರಾಗಲಿಕ್ಕೆ ಸಾಧ್ಯ. ಇದು ಸ್ಪಷ್ಟ. ಅಂದರೆ ಇವರೇ ಈ ಕಂಪನಿಗಳ ಮಾಲೀಕರು, ಇವರೇ ಷೇರುದಾರರು. ಯಾವ ರೀತಿಯಾಗಿ ಪ್ರೈವೇಟ್ ಕಂಪನಿಗಳಲ್ಲಿ ಷೇರುಗಳನ್ನು ಹಾಕುತ್ತೆ ಅದೇ ರೀತಿ ಇಲ್ಲೂ ಕೂಡ ಅವರು ಷೇರುಗಳನ್ನು ಹಾಕುವ ಮುಖಾಂತರ ಷೇರುದಾರರಾಗ್ತಾರೆ, ಕಂಪನಿಯ ಮಾಲೀಕರಾಗ್ತಾರೆ.
ಅವರಿಗೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಸೃಷ್ಟಿಸಲಿಕ್ಕೆ ಮತ್ತು ಈ ಕಂಪನಿಗಳ ನಿರ್ವಹಣೆ ಅವರೇ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಕನಿಷ್ಠ 5 ಗರಿಷ್ಠ 15 ಜನ ನಿರ್ದೇಶಕರನ್ನು ಈ ಸಂಸ್ಥೆಗೆ ಒಂದು ವ್ಯವಸ್ಥೆಗೆ ಅವರ ಒಂದು ಆಡಳಿತವನ್ನು ನಡೆಸಲಿಕ್ಕೆ ಮಾಡಿರ್ತಕ್ಕಂಥದ್ದು ಕೂಡ ನಿಮಗೆ ಗೊತ್ತಿರ್ತಕ್ಕಂಥದ್ದು. ಇಂತಹ ರೈತ ಉತ್ಪಾದಕ ಸಂಸ್ಥೆಗಳು ಇವತ್ತು ಕರ್ನಾಟಕದ ವಿಚಾರಕ್ಕೆ ಬಂದಾಗ, ಕರ್ನಾಟಕ ದೇಶದಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ಒಂದು ರಾಜ್ಯ. ನಮ್ಮ ರಾಜ್ಯದಲ್ಲಿ ಈಗ ಮುಖ್ಯವಾಗಿ ನಾವು ನೋಡೋದಾದರೆ ಇವತ್ತಿನವರೆಗೆ ಅಂದರೆ ಬಹುಶಃ ಈ ಕಳೆದ ಒಂದು ವಾರದ ಹಿಂದಿನ ಒಂದು ಡೇಟಾ ನನ್ನ ಹತ್ರ ಇದೆ. ಏನು ಅಂತಂದರೆ ಸುಮಾರು 1446ರಷ್ಟು ರೈತ ಉತ್ಪಾದಕ ಸಂಸ್ಥೆಗಳನ್ನು ಬೇರೆ ಬೇರೆ ಸಂಸ್ಥೆಗಳ ಅಡಿಯಲ್ಲಿ ನೋಂದಾವಣಿ ಮಾಡಲಾಗಿದೆ. ಇಲ್ಲಿ ನೀವೆಲ್ಲ ನೋಡ್ಬೋದು, ತೋಟಗಾರಿಕೆ ಇಲಾಖೆಯಿಂದ ಬಂದದ್ದಿದ್ದಾವೆ, ವಾಟರ್ಶೆಡ್ದಿಂದ ಬಂದದ್ದಿದ್ದಾವೆ, NRLMದಲ್ಲಿ ಬಂದಿದ್ದಾವೆ, ನಬಾರ್ಡದಲ್ಲಿ ಬಂದು ಇದ್ದಾವೆ. ಹೀಗೆ ವಾಟರ್ಶೆಡ್ ಜಲಾನಯನ ಅಭಿವೃದ್ಧಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ, ಪಶುಸಂಗೋಪನಾ ಇಲಾಖೆ, ನಬಾರ್ಡು, SFAC, ಸೆರಿಕಲ್ಚರ್ ಅಂದರೆ ನಮ್ಮ ರೇಷ್ಮೆ ಇಲಾಖೆ, ಫಿಶರೀಸ್ ಡಿಪಾರ್ಟ್ಮೆಂಟು, ಹ್ಯಾಂಡ್ಲೂಮ್ಸು ಮತ್ತು ಟೆಕ್ಸ್ಟೈಲ್ಸು, ಹೀಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ನಮ್ಮ ರಾಜ್ಯದಲ್ಲಿ 1466 ರೈತ ಉತ್ಪಾದಕ ಸಂಸ್ಥೆಗಳ ಸ್ಥಾಪನೆಗೆ ಮತ್ತು ಅವುಗಳಿಗೆ ಬೇಕಾಗಿರ್ತಕ್ಕಂಥ ಸಹಾಯವನ್ನು ನೀಡಿದ್ದಾವೆ. ಸೊ ಹೀಗೆ ನಾವು ನೋಡಿದ್ದೇ ಆದರೆ ನಮ್ಮ ಒಟ್ಟು ಬಂಡವಾಳದ ಒಂದು ವಿಚಾರಕ್ಕೆ ಬಂದಾಗ ಬಹಳ ದೊಡ್ಡ ರೀತಿಯ ಬಂಡವಾಳವನ್ನು ಕೂಡ ಇವತ್ತು ಇಲ್ಲಿ ಸಂಗ್ರಹ ಮಾಡಲಾಗಿದೆ. ಭಾಳಷ್ಟು ಜನ ಏನು ಹೇಳ್ತಾರೆ, ಏನು ಸರಿಲ್ಲ, ಅದಕ್ಕೆ ಬೇಕಾಗಿರ್ತಕ್ಕಂಥ ಬೆಂಬಲ ಸಿಗ್ತಾ ಇಲ್ಲ. ಇರ್ಬೋದು, ಸಣ್ಣ ಪುಟ್ಟ ಸಮಸ್ಯೆಗಳು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಸುಮಾರು 1466 ರೈತ ಉತ್ಪಾದಕ ಸಂಸ್ಥೆಗಳಲ್ಲಿ ಕನಿಷ್ಠ 9 ರಿಂದ 10 ಲಕ್ಷ ರೈತ ಕುಟುಂಬಗಳು ಕೆಲಸ ಮಾಡ್ತಾ ಇದ್ದಾವೆ. ಅದು ಒಂದು. ಎರಡನೇದ್ದು, ಇಲ್ಲಿ 8.26 ಲಕ್ಷ ಶೇರ್ ಹೋಲ್ಡರ್ಸ್ ಇದರಲ್ಲಿ ಭಾಗಿದಾರರಾಗಿದ್ದಾರೆ. ಸುಮಾರು 90 ಕೋಟಿ ರೂಪಾಯಿಗಳ ಷೇರು ಸಂಗ್ರಹ ಈ ಒಂದು ಕಂಪನಿಗಳಲ್ಲಿದೆ. ಅದರ ಜೊತೆಗೆ ಹೋದ ವರ್ಷದ ಟರ್ನ್ ಓವರ್ ಎಷ್ಟಾಗಿದೆ ಅಂದರೆ 734 ಕೋಟಿ ರೂಪಾಯಿಗಳ ವ್ಯವಹಾರವನ್ನು ರೈತ ಉತ್ಪಾದಕ ಸಂಸ್ಥೆಗಳು ಮಾಡಿದ್ದಾವೆ. ಮತ್ತು ಒಟ್ಟಾರೆ ಬಿಸ್ನೆಸ್ ಟರ್ನ್ ಓವರ್ ಎಷ್ಟಿದೆ ಅಂದರೆ 1074 ಕೋಟಿ ರೂಪಾಯಿಗಳು. ಇದನ್ನು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ರಾಜ್ಯದಲ್ಲಿ ಬಂದಿರತಕ್ಕಂಥ ರೈತ ಉತ್ಪಾದಕ ಸಂಸ್ಥೆಗಳಿದೆ, ಸುಮಾರು 10 ರಿಂದ 15% ರೈತ ಉತ್ಪಾದಕ ಸಂಸ್ಥೆಗಳು ಒಳ್ಳೆಯ ಒಂದು ವ್ಯವಹಾರವನ್ನು ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಒಂದು ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ರೈತ ಉತ್ಪಾದಕ ಸಂಸ್ಥೆ ಇದೆ, 85 ಕೋಟಿ ರೂಪಾಯಿಗಳ ವ್ಯವಹಾರವನ್ನು ಇದು ಒಂದೇ ವರ್ಷ ಮಾಡಿದ್ದಾರೆ. ಇಂತಹ ಹಲವಾರು ಸಂಘ ಸಂಸ್ಥೆಗಳು ಕರ್ನಾಟಕದಲ್ಲಿದ್ದಾವೆ. ನನಗೆ ಇಲ್ಲಿರ್ತಕ್ಕಂಥ ಪ್ರತಿಯೊಂದು FPOಗಳ ವಿಚಾರ ಕೂಡ ಭಾಳ ಸ್ಪಷ್ಟವಾಗಿ ಗೊತ್ತು. ನಾನು ಈ ವಿಚಾರ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಇಲ್ಲಿ ಇರ್ತಕ್ಕಂತಹ ಸವಾಲುಗಳೇನು? ಆಯಿತು, ರೈತ ಉತ್ಪಾದಕ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದ್ದೇವೆ, ಅವರಿಗೆ ಬೇಕಾಗಿರ್ತಕ್ಕಂಥ ತರಬೇತಿಯನ್ನು ಕೊಟ್ಟಿದ್ದೇವೆ. ನಮ್ಮಲ್ಲಿ ಏನು ಒಂದು ವಿಚಾರ ಅಂದರೆ, ಇವತ್ತು ರೈತ ಉತ್ಪಾದಕ ಸಂಸ್ಥೆ ಬಂದರೆ ನಾಳೆಗೇ ಅದು ದೊಡ್ಡ ಬಿಸ್ನೆಸ್ ಸಂಸ್ಥೆ ಆಗಬೇಕನ್ನುವಂಥದ್ದು. ನೋಡಿ, ಅಲ್ಲಿ ಬಂದಿರತಕ್ಕಂಥವ್ರು ನಮ್ಮ ರೈತರು, ಸಣ್ಣ ರೈತರು, ಅತಿ ಸಣ್ಣ ರೈತರು, ಓದೋದವರು, ಅರ್ಧಂಬರ್ಧ ಸ್ಕೂಲಿಗೆ ಹೋದಂಥವ್ರು. ಅಂಥವ್ರನ್ನ ನೀವು ಒಮ್ಮೆಲೆ ಟಾಟಾ ಬಿರ್ಲಾದವ್ರು ಹೆಂಗೆ ನಡೆಸ್ತಾರೆ ಹಂಗೆ ನಡೆಸಿ ಅಂತ ಹೇಳೋಕ್ಕಾಗಲ್ಲ. ಅವರಿಗೆ ಅವ್ರದ್ದೇ ಆಗಿರ್ತಕ್ಕಂಥ ತರಬೇತಿ, ಮಾರ್ಗದರ್ಶನ, ಅವರಿಗೆ ಬೆಂಬಲವನ್ನು ನೀಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಕರ್ನಾಟಕದಲ್ಲಿ ಮಾಡಲಾಗಿದೆ. ಸಾಕಷ್ಟು ಸಂಘ ಸಂಸ್ಥೆಗಳು, ಉದಾಹರಣೆಗಾಗಿ ಬೆಂಗಳೂರಿನಲ್ಲಿರ್ತಕ್ಕಂಥ ರೈತ ಉತ್ಪಾದಕ ಸಂಸ್ಥೆಗಳ ಉತ್ಕೃಷ್ಟ ಕೇಂದ್ರ ಅವ್ರಿಗೆ ಬೇಕಾಗಿರ್ತಕ್ಕಂಥ ತರಬೇತಿಯನ್ನು ನೀಡ್ತದೆ. ವಿವಿಧ ಇಲಾಖೆಗಳು ತರಬೇತಿಯನ್ನು ನೀಡ್ತವೆ, ಬೆಂಬಲ ನೀಡ್ತವೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂಥ ಹಲವಾರು ಸ್ಕೀಮ್ಗಳ ಮುಖಾಂತರ ಅವರಿಗೆ ಹಣಕಾಸು ಸಹಾಯವನ್ನು ನೀಡಲಾಗ್ತದೆ. ಬ್ಯಾಂಕರ್ ಮುಖಾಂತರ ಅವರಿಗೆ ಬೇಕಾಗಿರ್ತಕ್ಕಂಥ ಧನ ಸಹಾಯವನ್ನು ನೀಡಲಾಗ್ತದೆ. ಇದು ಎಲ್ಲದಕ್ಕೂ ಮಿಗಿಲಾಗಿ ಅವರಿಗೆ ಬೇಕಾಗಿರ್ತಕ್ಕಂಥದ್ದು ಏನು ವಿಚಾರ ಅಂತಂದರೆ, ಅವರಿಗೆ ತಾವು ಬೆಳೆದಿರ್ತಕ್ಕಂಥ ಉತ್ಪನ್ನಗಳನ್ನು, ಅವರು ಬೆಳೆದಿರ್ತಕ್ಕಂಥ ಉತ್ಪನ್ನಗಳನ್ನು ಒಗ್ಗೂಡಿಸಿ ಅವನ್ನು ಒಂದು ಇಂಡಸ್ಟ್ರಿಯಲ್ ಸ್ಕೇಲಲ್ಲಿ, ಕೈಗಾರಿಕಾ ಉದ್ಯಮದ ಒಂದು ಮಾರ್ಗದಲ್ಲಿ, ಆ ಉದ್ಯಮೋಪಾದಿಯಲ್ಲಿ ಅವರು ಅವುಗಳನ್ನು ಮಾರುಕಟ್ಟೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಅದು ಆಗಬೇಕು ಅಂತಂದರೆ ರೈತ ಉತ್ಪಾದಕ ಸಂಸ್ಥೆಗಳು ಬರೀ ಗೊಬ್ಬರ ಬೀಜ ಮಾರಾಟ ಮಾಡಿದರೆ ಆಗೋದಿಲ್ಲ. ತಾವು ಬೆಳೆದಿರ್ತಕ್ಕಂಥ ಉತ್ಪನ್ನಗಳು ಬೆಳೆಯುವಾಗೂ ಕೂಡ ಬಹಳಷ್ಟು ಕಾಳಜಿ ವಹಿಸಬೇಕಾಗ್ತದೆ. ಏನು, ಮಾರುಕಟ್ಟೆಯಲ್ಲಿ ಯಾವ ಉತ್ಪನ್ನಕ್ಕೆ ಹೆಚ್ಚು ಬೇಡಿಕೆ ಇದೆ ಅಂತಕ್ಕಂಥ ವಿಚಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅವರು ಆ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಅದನ್ನು ನಾವು ಮಾಡದೆ ಹೋದರೆ ಖಂಡಿತವಾಗಿ ನಮಗೆ ಲಾಭದಾಯಕವಾಗಿರ್ತಕ್ಕಂಥ ಒಂದು ಪದ್ಧತಿ ಬರಲಿಕ್ಕೆ ಸಾಧ್ಯ ಇಲ್ಲ. ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ ಇದೇ ತಿಂಗಳ 17ರಂದು ಮಂಗಳವಾರ ಬೆಳಿಗ್ಗೆ 10 ಗಂಟೆಗೆ ಮಂಡ್ಯದ ವಿಸಿ ಫಾರ್ಮ್ನ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಕೋಲ್ಮನ್ ಸಭಾಂಗಣದಲ್ಲಿ. ಮೇವಿನ ಬೆಳೆಗಳ ಬೇಸಾಯ ಪ್ರಾತ್ಯಕ್ಷಿಕೆ ಜೊತೆಗೆ ಮೇವಿನ ತಳಿಗಳ ಬಿತ್ತನೆಯನ್ನು ಪಡೆಯುವ ಸುವರ್ಣ ಅವಕಾಶ ನಿಮಗಿದೆ. ಜೀವನವೆಷ್ಟು ಚೆನ್ನಾಗಿದೆ, ಕಲ್ಪನೆಗಿಂತಲೂ ಮಿಗಿಲಾಗಿದೆ. ಈ
ಇದೇ ತಿಂಗಳ 17ರಂದು ಮಂಗಳವಾರ ಬೆಳಿಗ್ಗೆ 10 ಗಂಟೆಗೆ ಮೇವು ಮೆಲುಕು, ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಕೋಲ್ಮನ್ ಸಭಾಂಗಣದಲ್ಲಿ. ಎಷ್ಟೊಂದು ಸೌಂದರ್ಯವಿಲ್ಲಿದೆ, ಎಷ್ಟೊಂದು ಆನಂದವಿಲ್ಲಿದೆ. ಬನ್ನಿ, ಭಾಗವಹಿಸಿ. ಮೈ ಒಟ್ಟಿ ಕಣ್ತೆರೆದು ಆನಂದಿಸು, ಇದ ಕೊಟ್ಟ ದೇವರಿಗೆ ನೀ ವಂದಿಸು. ಇನ್ನು ರೈತ ಉತ್ಪಾದಕ ಸಂಸ್ಥೆಗಳು ಖರೀದಿದಾರರ ಜೊತೆಗೆ ಸಾಕಷ್ಟು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಇವತ್ತು ಇಲ್ಲಿ ನಮ್ಮ ಸ್ಟೇಜ್ ಮೇಲೆ ಇದ್ದಾರೆ. ಅವರೊಂದಿಗೆ ಸಹಯೋಗ ಯಾವುದೇ ಇವತ್ತೇನಿದೆ, ಇಟ್ಸ್ ಎನ್ ಎರಾ ಆಫ್ ಕೊಲಾಬರೇಷನ್ ಅಂತ ಹೇಳ್ತೀವಿ ನಾವು ಒಬ್ಬರೇ ಎಲ್ಲವನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಸಂಘ ಸಂಸ್ಥೆಗಳ ಜೊತೆಗೆ ಕೈ ಜೋಡಿಸುವಂತಹದ್ದು ಅವಶ್ಯಕವಾಗಿದೆ, ಅನಿವಾರ್ಯ ಕೂಡ ಆಗಿದೆ. ಹಾಗಿರುವುದರಿಂದ ಏನು ಅನಿವಾರ್ಯತೆ ನಮ್ಮ ರೈತ ಉತ್ಪಾದಕ ಸಂಸ್ಥೆಗಳಿಗಿದೆ ಅನ್ನುವಂಥದ್ರ ಬಗ್ಗೆ ನಾನು 4 ವಿಚಾರಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಏನು ಅಂದರೆ, ನಾವು ಬೆಳೆದಿರ್ತಕ್ಕಂಥ ಉತ್ಪನ್ನಗಳನ್ನು ಉತ್ತಮ ಬೆಲೆಗೆ ಮಾರಾಟ ಮಾಡಬೇಕು ಅಂತಂದರೆ ನಮ್ಮ ಖರೀದಿದಾರರು ಯಾರು, ಇದನ್ನು ಬೆಳೆ ಬಿತ್ತನೆ ಮಾಡೋಕ್ಕಿಂತ ಮುಂಚೆನೇ ನಾವು ನಿರ್ಧರಿಸ್ಕೊಳ್ಬೇಕು. ಬಿತ್ತನೆ ಮಾಡಿ 100 ಟನ್ ಬೆಳೆದು ಆಮೇಲೆ ಯಾರೂ ತೊಗೊಳ್ತಾ ಇಲ್ಲ ಅಂತ ಹೇಳಿ ಮಾರ್ಕೆಟಿಗೆ ತರೋದು, ರೋಡ್ ಮೇಲೆ ಚೆಲ್ಲುವಂಥ ವ್ಯವಸ್ಥೆ ಖಂಡಿತ ಆಗ್ಬಾರ್ದು. ಇನ್ನು ರೈತ ಉತ್ಪಾದಕ ಸಂಸ್ಥೆಗಳು ತಾವು ಬೆಳೆದಿರ್ತಕ್ಕಂಥ ಉತ್ಪನ್ನಗಳನ್ನು ಕನಿಷ್ಠ ಪ್ರಾರಂಭಿಕ ನಾವು ಹೇಳ್ತೇವೆ ಪ್ರೈಮರಿ ಪ್ರೊಸೆಸಿಂಗ್, ಗ್ರೇಡಿಂಗ್, ಕ್ಲೀನಿಂಗ್ ಅವನ್ನೆಲ್ಲ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ರೂಪಿಸಿಕೊಳ್ಳಲಿಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಹಲವು ಯೋಜನೆಗಳಿದ್ದಾವೆ. ಸಾಕಷ್ಟು ಪ್ರಮಾಣದಲ್ಲಿ ಸಾಲವನ್ನು ನೀಡಲಾಗ್ತದೆ. ಅವರು ಬೆಳೆದಿರ್ತಕ್ಕಂಥ ಉತ್ಪನ್ನಗಳನ್ನು ಮಾರುಕಟ್ಟೆಯಲ್ಲಿ ಬೆಲೆ ಬಹಳ ಕುಸಿದಿದ್ದರೆ ಅವುಗಳನ್ನು ಸುರಕ್ಷಿತವಾಗಿ ವೈಜ್ಞಾನಿಕವಾಗಿ ಸಂಗ್ರಹ ಮಾಡಲಿಕ್ಕೂ ಕೂಡ ಗುಡಾವಣೆಗಳನ್ನು ನಿರ್ಮಿಸಲಿಕ್ಕೆ, ಉದಾಹರಣೆಗಾಗಿ DMIದೊಂದು ಸ್ಕೀಮ್ ಇದೆ ಕೇಂದ್ರ ಸರ್ಕಾರದ್ದು. ಪ್ರತಿ FPOಗೆ ಸುಮಾರು 65ರಿಂದ 70 ಲಕ್ಷ ರೂಪಾಯಿಗಳ ಸಬ್ಸಿಡಿಯನ್ನು ಅವ್ರಿಗೆ ಕೊಡ್ತಾರೆ. ಉಳಿದು ಒಂದು 25-30 ಲಕ್ಷ ಅವ್ರ ಕೈಲಿ ಹಾಕಿ ಮಾಡ್ಕೊಳ್ಬೇಕು. ಇನ್ನು ಅವರಿಗೆ ಕೋಲ್ಡ್ ಸ್ಟೋರೇಜು 2 ಕೋಟಿ ರೂಪಾಯಿ ಅಗ್ರಿ ಇನ್ಫ್ರಾಸ್ಟ್ರಕ್ಚರ್ ಫಂಡಲ್ಲಿ 2 ಕೋಟಿ ರೂಪಾಯಿಗಳವರೆಗೆ ಯಾವುದೇ ಕೊಲ್ಯಾಟ್ರಲ್ ಇಲ್ಲದೇ ರೈತ ಉತ್ಪಾದಕ ಸಂಸ್ಥೆಗಳಿಗೆ ನೀಡ್ತಾರೆ. ಇಂತಹ ಎಲ್ಲ ಯೋಜನೆಗಳನ್ನು ರೈತ ಉತ್ಪಾದಕ ಸಂಸ್ಥೆಗಳು ಬಳಸ್ಕೊಂಡಾಗ ಮಾತ್ರ ನೀವು ಒಂದು ದೊಡ್ಡ ಸಂಸ್ಥೆಯಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಇದೆ. ಅದರ ಜೊತೆಗೆ ನೀವು ಬೆಳೀತಕ್ಕಂಥ ಉತ್ಪನ್ನಗಳನ್ನು ಮಾರಾಟ ಮಾಡಲಿಕ್ಕೆ ಖರೀದಿದಾರ ಯಾರಿದ್ದಾರೆ, 1, 2, 3, 4 ಖರೀದಿದಾರನ ಕನಿಷ್ಠ ನೀವು ಸಂಪರ್ಕಿಸಬೇಕು. ಯಾರು ಒಳಿತು ಅವರೊಂದಿಗೆ ನಿರಂತರವಾದ ಸಂಪರ್ಕ. ಬೆಳೆ ಬಂದಾಗಷ್ಟೇ ಫೋನ್ ಹಚ್ಚೋದು ಮತ್ತು ಬೆಳೆ ಮುಗಿದ ಮೇಲೆ ಅವ್ರ ಕಡೆ ನೋಡೋಂಗಿಲ್ಲ, ಮಾತಾಡ್ಸೋಂಗಿಲ್ಲ. ಹಂಗಲ್ಲ, ಈ ಸಂಬಂಧ ಬಹಳ ದಿನಗಳ ಕಾಲ ಉಳಿಬೇಕು. ಅವರೂ ನಿಮ್ಮಿಂದ ಉತ್ಪನ್ನವನ್ನು ಖರೀದಿ ಮಾಡಬೇಕಂದ್ರೆ 3 ವಿಚಾರ. 1, ಎಷ್ಟು ಪ್ರಮಾಣದ ಉತ್ಪನ್ನವನ್ನು ನೀಡ್ತೀನಿ ಅಂತ ನೀವು ವಚನ ಕೊಟ್ಟಿರ್ತೀರಿ ಅಷ್ಟು ಪ್ರಮಾಣದ ಉತ್ಪನ್ನ ನೀಡ್ತಕ್ಕಂಥ ಪ್ರಯತ್ನ ಮಾಡಬೇಕು. 2ನೇದ್ದು, ಯಾವ ಗುಣಮಟ್ಟದ ಉತ್ಪನ್ನವನ್ನು ಅವರು ನಿಮ್ಮ ಕೂಡ ಒಪ್ಪಂದ ಮಾಡಿಕೊಳ್ಳುವಾಗ ಮಾತಾಡ್ತಾರೆ ಆ ಗುಣಮಟ್ಟದ ಉತ್ಪನ್ನವನ್ನು ಅವರಿಗೆ ನೀಡಬೇಕು. ಇದನ್ನು ಹೊರತುಪಡಿಸಿ ಎಲ್ಲೇ ₹1 ಹೆಚ್ಚಿಗೆ ಬರ್ತದೆ ಅಂದ್ಕೊಳ್ಳೇ ಸಂಸ್ಥೆ ಮುಖಾಂತರ ಮಾರಾಟದ ಹೊರಗೆ ತೊಗೊಂಡು ಹೋಗಿ ಮಾರಾಟ ಮಾಡೋದು, ಅಲ್ಲಿ ₹5 ಕಡಿಮೆ ಆಗ ಹೊಳ್ಳಿ ಇವ್ರ ಹಂತಕ್ಕೆ ಬರೋದು, ತೊಗೊಳ್ತೇಂದ್ರಿಲ್ಲ ತೊಗೊಳ್ತಾ ಇಲ್ಲ ಅನ್ನುವಂಥದ್ದು. ಮಾರ್ತೀವಿ ಹೆಂಗೋ ಯಾಕೆ ಇರ್ಲಕ್ಕ, ಸಣ್ಣದು ಗ್ರೇಡು ಕಸ ಕಡ್ಡಿ ಎಲ್ಲ ತುಂಬಿ ಅದನ್ನು ಮಾಡ್ಕೊಂಬರೋದು, ಇವೆಲ್ಲ ನಡೆಯಲ್ಲ. ಇದು ಪ್ರಾಮಾಣಿಕವಾಗಿರ್ತಕ್ಕಂಥ ವಿಚಾರವಲ್ಲ. ಇದನ್ನು ನಾವು ಮಾಡಿದ್ದೇ ಆದರೆ 1 ವರ್ಷ ಒಬ್ಬೊಬ್ಬರನ್ನ ನಾವು ಕಳ್ಕೊತ ಹೋಗ್ತೀವಿ. ಅವರು ಕೇಳ್ತಾರೆ, ಹೇಗ್ರಿ FPO ಒಳ್ಳೆ ಸಪ್ಲೈ ಮಾಡ್ತದನ್ರಿ, ಅವ್ರ ಹತ್ರ ಹೋಗ್ಬೇಡ್ರಿ, ಎಲ್ಲ ಕಸ ತುಂಬಿ ಕೊಡ್ತಾನವ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಇಲ್ಲಿ ಹೇಳ್ತಕ್ಕಂಥದ್ದು ವಿಚಾರ ಏನು ಅಂದರೆ, ರೈತ ಉತ್ಪಾದಕ ಸಂಸ್ಥೆಗಳು ತಮ್ಮ ರೈತ ಸದಸ್ಯರು ಬೆಳೆದಿರ್ತಕ್ಕಂಥ ಉತ್ಪನ್ನಗಳನ್ನು ಮಾರಾಟ ಮಾಡುವಂಥ ವ್ಯವಸ್ಥೆ ಏನಿದೆ ಅದನ್ನು ಭಾಳ ಅಚ್ಚುಕಟ್ಟಾಗಿ ನಿರ್ವಹಿಸ್ತಕ್ಕಂಥ ಪ್ರಯತ್ನ ಮಾಡಬೇಕು. ಇದರಲ್ಲಿ ಒಂದು ಮುಖ್ಯ ವಿಚಾರ ಏನು ಅಂದರೆ, ಎಷ್ಟು ಪ್ರಮಾಣದಲ್ಲಿ ನಾವು ಬೆಳೆಯನ್ನು ಬೆಳಿಬೇಕು. ನಮ್ಮ ಬೇಡಿಕೆನೇ 1,000 ಟನ್ ಇದ್ದರೆ 2,000 ಟನ್ ಬೆಳೆದ್ರೆ ಏನಾಗುತ್ತೆ, ನಮ್ಮ ಟೊಮ್ಯಾಟೊ ತಂದು ರಸ್ತೆಗೆ ಸೇಲ್ದಂಗೆ ಆಗ್ತದೆ. ಸಾಕಷ್ಟು ಈಗ ಉದಾಹರಣೆಗಾಗಿ ನಮ್ಮಲ್ಲಿ ಹುನಗುಂದ ಅಂತ ಒಂದು ತಾಲೂಕಿದೆ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ. ಹುನಗುಂದ ತಾಲೂಕಿನಲ್ಲಿ ರಾಜ್ಯದ ದೇಶದ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಕಡಲೆಯನ್ನು ನಮ್ಮ ರೈತರು ಬೆಳೀತಾರೆ. ಒಂದು ಸಣ್ಣ ಉದಾಹರಣೆ ಹೇಳ್ತಾ ಇದ್ದೇನೆ ನಿಮಗೆ. ಕಡಲೆಕಾಳು ಗೊತ್ತಲ್ಲ, ಕಡಲೆಕಾಳು ಮಾರುಕಟ್ಟೆಯಲ್ಲಿ ಅಂದರೆ ನಮ್ಮ ಬೆಳೆ ಹಾರ್ವೆಸ್ಟ್ ಆದಾಗ, ನಮ್ಮ ಕೊಯ್ಲುವಾದಾಗ 35ರಿಂದ 45 ರೂಪಾಯಿಗೆ 1 ಕಿಲೋಗ್ರಾಮ್ ಇರ್ತದೆ ಅಷ್ಟೇ. ಅದಕ್ಕಿಂತ ಹೆಚ್ಚಿಗೆ ಏನು ಇರೋದಿಲ್ಲ, ಯಾಕಂದರೆ ಅವಾಗ ಸಾಕಷ್ಟು ಮಾರುಕಟ್ಟೆಗೆ ಬರ್ತಿರ್ತದೆ. ರೈತ ಉತ್ಪಾದಕ ಸಂಸ್ಥೆಗಳು ಅವುಗಳನ್ನು ಖರೀದಿ ಮಾಡಬೇಕು, ಆ ಬೆಲೆಗೆ ಕೊಡಬೇಕು, ಅವತ್ತು ಅವ್ರ ರೈತರ ಸದಸ್ಯರಿಗೆ ಅದನ್ನು ಜಮಾ ಮಾಡಿಬಿಡ್ಬೇಕು. ಅದು ಆದಮೇಲೆ ಅದನ್ನು ಗ್ರೇಡಿಂಗ್ ಅಂತ ಹೇಳ್ತೀವಿ ನಾವು, ಸಾರ್ಟಿಂಗ್ ಮತ್ತು ಗ್ರೇಡಿಂಗ್ ಮಾಡೋ ಮುಖಾಂತರ ಅದರಲ್ಲಿ ಒಂದು 100 kg ಕಡಲೆಕಾಳನ್ನು ನೀವು ತೊಗೊಂಡ್ರೆ ಸುಮಾರು 20ರಿಂದ 25 ಕಿಲೋ ಫಸ್ಟ್ ಗ್ರೇಡ್ ಇರ್ತದೆ. ಇಲ್ಲಿ ಯಾರು ನಾವು ತಿನ್ನೋದು ಯಾವ ಫಸ್ಟ್ ಗ್ರೇಡ್ ಕಡಲೆ ನಿಮ್ಗೆ ಯಾರಿಗೂ ಸಿಗಲ್ಲ, ಎಲ್ಲ ಎಕ್ಸ್ಪೋರ್ಟ್ ಆಗಿ ಹೋಗ್ತದೆ. ಇಲ್ಲಿ ನಾವು ತೊಗೊಳ್ತಾ ಇರೋದು ಇಲ್ಲೇ ಏನು ಬೆಸ್ಟ್ ಕಡಲೆ ಇದೆ, ಭಾಳ ಸುಂದರವಾಗಿದೆ, ದೊಡ್ಡ ದೊಡ್ಡ ಕಾಳು ಅಂತ ಏನು ಹೇಳ್ತೀವೋ ಸೆಕೆಂಡ್ ಗ್ರೇಡ್ ಅದು. ಸೊ ಆ 20%ರಿಂದ 25% ಕಡಲೆಯೊಳಗೆ ನೀವು ಕೊಟ್ಟಿರ್ತಕ್ಕಂಥ ಎಲ್ಲ ನಿಮ್ಮದು ಬೆಲೆ ವಾಪಸ್ ಬರ್ತದೆ. ಇನ್ನು ಉಳಿದಿರ್ತಕ್ಕಂಥ 80% ನಿಮಗೆ ಲಾಭನೇ. ಬರೀ ಗ್ರೇಡಿಂಗ್ ಮಾಡೋದ್ರಿಂದ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಸೆಕೆಂಡ್ ಗ್ರೇಡ್ ಏನು ಬರ್ತದೆ, ಇಲ್ಲಿ ಫಸ್ಟ್ ಗ್ರೇಡ್ ಅದು ನೀಟಾಗಿ ಪ್ಯಾಕ್ ಮಾಡಿ
ಲೇಬಲಿಂಗ್ ಮಾಡಿ ಮಾರಾಟ ಮಾಡೋದು. ಥರ್ಡ್ ಗ್ರೇಡು ನಾವೇನು ಮಾಡ್ತೇವೆ, ಪುಟಾಣಿ ಮಾಡೋದಕ್ಕೆ ಅಥವಾ ಕಡಲೆ ಬೇಳೆ ಮಾಡೋದಕ್ಕೆ. ಇನ್ನು ಲಾಸ್ಟ್ ಗ್ರೇಡ್ ಎಲ್ಲ ಈಚ್ ಕಾಳು ಪೀಚ್ ಕಾಳು ಇರ್ತದಲ್ಲ, ಶೇಪ್ ಇರಲಾರದು, ಅದನ್ನು ನಾವು ಹಿಟ್ಟು, ಈಗೇನು ಮಾರ್ಕೆಟಲ್ಲಿ ಹೋಗಿ ಭಾಳ ಸುಂದರವಾದ ಪಾಕೆಟ್ನೊಳಗೆ ಹಿಟ್ಟು ತರ್ತಿರಲ್ಲ, ಅವೆಲ್ಲ ಪೀಚ್ ಕಾಳದಿಂದ ಬಂದು ಹಿಟ್ಟು, ತಮಗೆಲ್ಲ ಗೊತ್ತಿರಲಿ. ಸೊ ಹೀಗೆ ಬರೀ ಗ್ರೇಡಿಂಗ್ ವ್ಯವಸ್ಥೆಯನ್ನು ರೈತ ಉತ್ಪಾದಕ ಸಂಸ್ಥೆಗಳು ಮಾಡುವ ಮುಖಾಂತರ 2, 3, 4 ಪಟ್ಟು ಲಾಭವನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಇದನ್ನೆಲ್ಲ ಮಾಡೋಂಗಿಲ್ಲ, ಅವರೇ ಮಾಡ್ಕೊಂಡು ಹೋಗಲಿ, ಇವರೇ ತುಂಬ್ಕೊಂಡು ಹೋಗಲಿ. ಈಗ ನಮ್ಮ ಹಿರಿಯೂರು, ಚಿತ್ರದುರ್ಗ ಹಿರಿಯೂರ್ಲಿಂದ ಈರುಳ್ಳಿ ಮಾರ್ತಾರೆ. ಈರುಳ್ಳಿ ಮಾರಾಟ ಮಾಡಬೇಕಂದ್ರೆ ಒಂದು ಗ್ರೇಡ್, ಒಂದು ಸೈಜ್ ಇರ್ತದೆ. ಅವ್ನು ತುಂಬ್ಕೊಂಬರುವಾಗ ಸಣ್ಣದು ದೊಡ್ಡದು ಎಲ್ಲ ಕೂಡಿಸಿ ತೊಗೊಂಡು ಬರ್ತಾರೆ. ಅವನಿಗೇನು ಅಷ್ಟು ಹೋಗಿಬಿಡಲಿ, ನಾನು ಸಣ್ಣದು ಯಾರು ತೊಗೊತಾರೆ, ದೊಡ್ಡದಕ್ಕಷ್ಟ ಇವರು ತೊಗೊಂಡು ಹೋಗ್ತಾರೆ. ಎಲ್ಲದಕ್ಕೂ ಕೂಡ ನಾವು ಒಂದು ವೈಜ್ಞಾನಿಕವಾಗಿರ್ತಕ್ಕಂತಹ ಚಿಂತನೆ ಮತ್ತು ತಳಹದಿಯ ಮೇಲೆ ವ್ಯವಹರಿಸಿದರೆ ಮಾತ್ರ ನಾವು ವ್ಯವಸ್ಥೆಯಲ್ಲಿ ಫಲಪ್ರದರಾಗಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ನಮ್ಮ ಉತ್ಪನ್ನವನ್ನು ಖರೀದಿ ಮಾಡ್ತಕ್ಕಂಥ ದೊಡ್ಡ ಪ್ರಮಾಣದ ಖರೀದಿದಾರೇನಿದ್ದಾರೆ ಅವರೊಂದಿಗೆ ವಿಶ್ವಾಸ ಹಾಗೂ ವ್ಯವಹಾರದ ಚಿಂತನೆಗಳು ಸ್ಪಷ್ಟವಾಗಿರಬೇಕು. ಅವರಿಗೆ ಒಂದು ವಿಶ್ವಾಸ ಇರಬೇಕು, ಇಂಥ ರೈತ ಉತ್ಪಾದಕ ಕಂಪನಿ ಹತ್ತಿರ ನಾನು ಹೋದರೆ ನನಗೆ ಉತ್ಕೃಷ್ಟ ಗುಣಮಟ್ಟದ ಉತ್ಪನ್ನ ಸಿಗ್ತದೆ, ನಾನು ಅವರಿಂದ ಖರೀದಿ ಮಾಡಲಿಕ್ಕೆ ಅಡ್ಡಿ ಇಲ್ಲ. ಮೋಸ ಒಮ್ಮೆ ಮಾಡ್ಬೋದು, ನೀವು 2 ಸರಿ ಮಾಡೋದು, 3ನೇ ಸರಿ ಮೋಸ ಮಾಡಿದ್ರೆ ನಡೆಯಿಲ್ಲ. ಸೊ ಹಾಗಾಗಿ ನಾನೇನು ಹೇಳ್ತಾ ಇರೋದಂದರೆ, ರೈತ ಉತ್ಪಾದಕ ಸಂಸ್ಥೆಗಳು ನಾವು ಬಹಳಷ್ಟು ವಿಶ್ವಾಸಾರ್ಹತೆಯನ್ನು ಪಡ್ಕೊಳ್ಬೇಕಾಗಿದೆ. ಅವರು ಕೂಡ ಅಷ್ಟೇ, ಅವ್ರು ನಿಮಗೆ ಒಮ್ಮೆ ಮೋಸ ಮಾಡಿದರೆ 2ನೇ ಸರಿ ಯಾರೂ ಅವರಿಗೆ ಮಾರಾಟ ಮಾಡಲ್ಲ. ಸೊ ಅದು ಕೂಡ ನಿಮಗೂ ಕೂಡ ಅನ್ವಯವಾಗ್ತದೆ. ಇನ್ನು 2ನೇದ್ದು, ವ್ಯವಹಾರಗಳನ್ನು ಭಾಳ ಸ್ಪಷ್ಟವಾಗಿ ಮಾಡಬೇಕು. ಲಿಖಿತ ರೂಪದಲ್ಲಿ ಮಾಡಲಿಕ್ಕೆ ಸಾಧ್ಯವಾದರೆ ಲಿಖಿತ ರೂಪದಲ್ಲಿ ಮಾಡಬೇಕು, ಇಲ್ಲ ವಿಶ್ವಾಸದ ಆಧಾರದ ಮೇಲೆ ಮಾಡಬೇಕು. ವ್ಯವಹಾರವನ್ನು ಮಾಡುವಾಗ ಕೇವಲ ಒಬ್ಬರ ಜೊತೆಗೆ, ಒಂದೇ ಸಂಸ್ಥೆಯ ಜೊತೆಗೆ ದಯವಿಟ್ಟು ಮಾಡಿಬಿಟ್ಟು 3 ರಿಂದ 4 ಸಂಘ ಸಂಸ್ಥೆಗಳ ಜೊತೆಗೆ ಅದೇ ಉತ್ಪನ್ನಕ್ಕೆ ವ್ಯವಹಾರ ಮಾಡಿಕೊಳ್ಳಿ. ಒಂದು ರೂಪಾಯಿ ಕಡಿಮೆ ಕೊಡ್ಬೋದು, ಇನ್ನೊಬ್ಬರು 1 ರೂಪಾಯಿ ಜಾಸ್ತಿ ಕೊಡ್ಬೋದು. ಆದರೆ ಆ 4 ಜನ ಖರೀದಿದಾರರನ್ನು ನೀವು ಮೌಲ್ಯಮಾಪನ ಮಾಡಿ, ಅವರ ಒಂದು ವಿಚಾರ ಆಚಾರ, ಕೆಲಸ ಆಗಿದೆ, ಸರಿಯಾಗಿದ್ದಾರಾ ಇಲ್ವಾ, ಸರಿಯಾಗಿ ಪೇಮೆಂಟ್ ಮಾಡ್ತಾರಾ, ಪೇಮೆಂಟ್ ಮಾಡೋದಿಲ್ವ, ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಮುಂದಿನ ವರ್ಷ ಯಾರು ನಿಮಗೆ ಸರಿಯಾಗಿ ವ್ಯವಹರಿಸುವುದಿಲ್ಲವೋ ಅವರನ್ನು ಬಿಟ್ಟು ಯಾರು ಚೆನ್ನಾಗಿ ವ್ಯವಹರಿಸ್ತಾರೆ ನೀವು ಅವರ ಜೊತೆಗೆ ವ್ಯವಹಾರವನ್ನು ಮುಂದುವರಿಸಬೇಕು. ಇದು ಯಾಕೆ ಅನಿವಾರ್ಯ ಅಂತಂದರೆ, ನಿಮ್ಮ ಉತ್ಪನ್ನಗಳು ಮಾರಾಟವಾಗಲೇಬೇಕು. ಬೆಳೆದಿರ್ತಕ್ಕಂಥ ಎಲ್ಲ ಉತ್ಪನ್ನಗಳನ್ನು ನಾವೇ ತಿನ್ನೋಕ್ಕಾಗಲ್ಲ. ನಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಬೇಕು ಅಂತಂದರೆ ಖಂಡಿತವಾಗಿಯೂ ನಾವು ಬೇರೆಯವ್ರ ಜೊತೆಗೆ ಒಪ್ಪಂದಗಳನ್ನು ಮಾಡಿಕೊಳ್ಬೇಕು. ಇದು ಅನಿವಾರ್ಯ ಮತ್ತು ಅವಶ್ಯಕವಾಗಿರ್ತಕ್ಕಂಥ ವಿಚಾರ. ಸೊ ಹಾಗಾಗಿ ನನ್ನ ಒಂದು ಸಲಹೆ ರೈತ ಉತ್ಪಾದಕ ಸಂಸ್ಥೆಗಳಿಗೇನು ಅಂದರೆ, ರಾಜ್ಯದಲ್ಲಿ ದೇಶದಲ್ಲಿರ್ತಕ್ಕಂಥ ಎಲ್ಲ ಸ್ಕೀಮ್ಗಳಿರ್ಬೋದು, ಅವಶ್ಯಕತೆಗಳಿಗೆ ಸಹಾಯ ಮಾಡ್ತಕ್ಕಂಥ ಯೋಜನೆಗಳಿರ್ಬೋದು, ಅವೆಲ್ಲವುಗಳನ್ನು ಬಳಸ್ಕೋಬೇಕು. ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಖರೀದಿದಾರರನ್ನ ಗುರುತಿಸಬೇಕು. ಖರೀದಿದಾರರ ಅವಶ್ಯಕತೆಗೆ ಬೇಕಾಗಿರ್ತಕ್ಕಂಥ ಗುಣಮಟ್ಟದ ಉತ್ಪನ್ನಗಳನ್ನು ಬೆಳೆಸಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಉದಾಹರಣೆಗಾಗಿ ತೊಗರಿ ಗೊತ್ತಲ್ಲ, ತೊಗರಿ ಬೇಳೆಯನ್ನು ಮಾರಿ ನಾವು ತಿಂತೇವೆ. ತೊಗರಿ ಮಾರ್ಕೆಟಲ್ಲಿ 55 ರೂಪಾಯಿ ಒಮ್ಮೆ ಇದು ಬಂತಂದರೆ, ಮಾರ್ಕೆಟ್ ಗ್ಲಟ್ ಆಯ್ತಂದ್ರೆ 45 ರಿಂದ 55 ರೂಪಾಯಿ. ಮುಂದೆ 2 ತಿಂಗಳ ಬಿಡಿ 100 ರೂಪಾಯಿ. ನೀವು ನಿಮ್ಮ ಇದರಲ್ಲಿ ತರಿಸ್ತಾರೆ ತಾಯಂದರು, ಇಲ್ಲಿ ನಿಮ್ಮ ಯಾವುದವು ಆನ್ಲೈನಲ್ಲಿ ತರಿಸ್ಕೊಳ್ತಾರಲ್ಲ, ಅವ್ರು ಒಂದು ದಿವಸ ಯಾರಾದರೂ ನೋಡಿದ್ದೀರಾ? ತೊಗರಿಬೇಳೆ ಬೀಜದ್ದು ಎಷ್ಟಿದೆ 1 kg ಹೇಳಿಮ್ಮ, 1 kg ಅರ್ಧ kg ಎಷ್ಟಿದೆ ಹೇಳಿ. ಯಾರೂ ನೋಡಲ್ಲ ಅದನ್ನು. ಯಾಕಂದ್ರೆ ಈಗ ಬರದ ಸ್ವ್ಯಾಪ್ ಮಾಡ್ದ, ಕೊಟ್ಟ, ಅವ್ನು ತಗೊಂಡ ಹೋದ. 230 ರೂಪಾಯಿಗೆ 1 kg ಮಾರ್ತಾರೆ. ನೀವು ಹೋಗಿ ಒತ್ತಾಗದು ನೋಡಿ, ಆನ್ಲೈನಲ್ಲಿ 230, 240, 280 ರೂಪಾಯಿಗೆ 1 kg ತೊಗರಿಬೇಳೆ. ಅದರಲ್ಲಿ ಏನು ಮಾಡಿರ್ತಾರೋ 4-6 ವೆರೈಟಿ ಅದ್ರ 20 ವೆರೈಟಿ ಅದಾವೆ ನಮ್ಮ ಹತ್ರ, ನನಗೆ ಗೊತ್ತಿದೆ. ಅವು ಎಲ್ಲವನ್ನು ಕೂಡಿಸಿ ಮಾರಾಟ ಮಾಡಿಬಿಟ್ರೆ ಅವರು ಅಡುಗೆ ಮಾಡುವಾಗ ಒಂದು ಬೇಗ ಕುದ್ದು ಹೋಗ್ತದೆ, ಇನ್ನೊಂದು ಕುದಿಯೋದೇ ಇಲ್ಲ. ಮನೆಯಾಗ ಒಂದು ಫಜೀತಿ ಯಾರಿಗೆ ಅಂದ್ರೆ, ಗಂಡ ಏನಾದರೂ ಹೋಗಿ ಕಡಲೆ ತೊಗರಿ ಬೇಳೆ ಮಾರ್ಕೆಟಿಂದ ತಂದು ಕೊಟ್ಟಿದ್ರೆ ಅವನ ಕತೆ ಮುಗಿತವ. ಯಾಕಂದರೆ ಎಲ್ಲಿ ತಗೊಂಡು ಬಂದಿದೆ ನೀನು, ಒಂದು ಕಾಳು ಕುದ್ದಿದೆ, ಒಂದು ಕಾಳು ಕುದ್ದಿಲ್ಲ, ಒಂದು ಒಡೆದು ಹೋಗಿದೆ, ಒಂದು ರಾಡಿಯಾಗಿ ಹೋಗಿದೆ ಅಂತ. ಸೊ ಹಾಗಾಗಿ ಉತ್ಪನ್ನಗಳನ್ನು ಕ್ರೋಢೀಕರಣ ಮಾಡುವಾಗೂ ಕೂಡ ರೈತರು ಒಂದೇ ತಳಿಯ ಬೆಳೆಗಳನ್ನು ಬೆಳೀಲಿಕ್ಕೆ ಪ್ರಯತ್ನ ಮಾಡಬೇಕು. ಮಾರುಕಟ್ಟೆಗೆ ಅವ್ರಿಗೆ ಸಹಾಯ ಆಗಬೇಕಲ್ಲ, ಖರೀದಿದಾರರಿಗೆ ಸಹಾಯ ಆಗಬೇಕಲ್ಲ. ಅಲ್ಲಿ ಮಾರುತಿ ಇದೆ, ಇನ್ನೊಂದಿದೆ, 108 ತಳಿಗಳನ್ನು ಕೂಡಿಸಿ ನಾವು ತೊಗರಿ ಬೇಳೆ ಮಾಡಿದರೆ ಅವುಗಳ ನಾವು ಕುಕ್ಕಿಂಗ್ ಕ್ವಾಲಿಟೀಸ್ ಅಂತ ಹೇಳ್ತೀವಿ, ಅವುಗಳನ್ನು ನಾವು ಬೇಯಿಸಲಿಕ್ಕೆ ಇರ್ತಕ್ಕಂಥ ಗುಣಧರ್ಮಗಳು ಬೇರೆ ಬೇರೆ ಆಗಿರ್ತವೆ. ಕೆಲವೊಂದು ರಾತ್ರಿಯೆಲ್ಲ ಇಟ್ಟರೂ ಕೂಡ ಅದು ಹಳಸಲ್ಲ. ಇನ್ನು ಕೆಲವೊಂದು 3 ಗಂಟೆಗಳಲ್ಲಿ ಹಳಸಿ ಹೋಗ್ತದೆ. 3 ಗಂಟೆಯಲ್ಲಿ ಹಳಸು 4 ಕಾಳುಗಳದರಲ್ಲಿ ಕೂಡಿದ್ರೂ ಸಾಕು, ನಿಮ್ಮದು ಪೂರ್ತಿ ಬೇಳೆ ಹಳಸಿ ಹೋಗ್ತದೆ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದಾರೆ, ಇದನ್ನು ನಾವು ಗಮನಿಸಲೇಬೇಕು. ಇದನ್ನು ಗಮನಿಸದೆ ಹೋದರೆ ನೆಕ್ಸ್ಟ್ ಇಯರ್ ಅವ್ರು ನಮ್ಮ ಹತ್ರ ಬರೋದಿಲ್ಲ.
ಇದು ಭಾಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ. ಇದು ರೈತ ಉತ್ಪಾದಕ ಸಂಸ್ಥೆಯನ್ನು ಮಾಡಿದ ಒಂದೇ ವರ್ಷಕ್ಕೆ ಇದನ್ನು ಮಾಡಲಿಕ್ಕೆ ಸಾಧ್ಯ. ಅವರಿಗೆ ನಿರಂತರವಾಗಿ ನಾವು ತರಬೇತಿಗಳನ್ನು ನೀಡಬೇಕು. ಈಗ ಉದಾಹರಣೆಗಾಗಿ ನಮಗೆ 1,000 ಟನ್ ತೊಗರಿಯ ಒಂದು ಅವಶ್ಯಕತೆ ಇತ್ತು ಅಂದರೆ ಅಥವಾ ಬೇಡಿಕೆ ಇತ್ತು ಅಂತಂದರೆ ನಾವು ಕನಿಷ್ಠ ಮೊದಲನೇ ಯಾರಪ್ಪ ಎಷ್ಟು ಬೆಳೆಯೋರು, ಯಾವ ತಳಿ ಬೇಕು ಅವರಿಗೆ, ಇವೆಲ್ಲವುಗಳನ್ನು ನೀವು ಭಾಳ ಸ್ಪಷ್ಟವಾಗಿ ಅರ್ಥೈಸಿಕೊಂಡು ಇಂತಿಂಥ ರೈತರು ಇಂತಿಂಥ ತಳಿಗಳನ್ನು ಹಾಕಿ, ಇದಕ್ಕೆ ಜಾಸ್ತಿ ಬೇಡಿಕೆ ಇದೆ, ಇಂಥವುಗಳನ್ನೇ ನಾವು ಬೆಳೆಯೋಣ. ಒಂದು ಬೆಳೆಯ ಉದಾಹರಣೆ ಕೊಟ್ಟು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಬೆಳೆಗಳ ಒಂದು ಬೆಳವಣಿಗೆಯ ಪ್ರಮಾಣ, ಇವತ್ತು ಈ ವರ್ಷ ನಮಗೆ ಈರುಳ್ಳಿಗೆ ಬೆಲೆ ಭಾಳ ಬಂತಂದ್ರೆ ಮುಂದಿನ ವರ್ಷ ಎಲ್ಲರೂ ಈರುಳ್ಳಿನ ಹಾಕೋದು, ಟೊಮ್ಯಾಟೊಕ್ಕೆ ಬೆಳೆ ಬಂತ ಅದಕ್ಕೆ ಅದನ್ನೇ ಹಾಕೋದು. ದಯವಿಟ್ಟು ಆ ತರಹದ ವ್ಯವಹಾರಗಳನ್ನು ರೈತ ಉತ್ಪಾದಕ ಸಂಸ್ಥೆಗಳು ಮಾಡಲಿಕ್ಕೆ ರೈತರಿಗೆ ಬಿಡಬಾರ್ದು. ಅವರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ವ್ಯವಸ್ಥೆ ಕೂಡ ಅಲ್ಲಿ ಆಗಬೇಕು. ಅವ್ರಿಗೇನು ಬೇಕು, ಯಾವ ಬೇಡಿಕೆ ಇದೆ, ಬೇಡಿಕೆ ಇದ್ದಂಥ ಅಂದರೆ ಮಾರ್ಕೆಟ್ ಬೇಸ್ಡ್ ಪ್ರೊಡಕ್ಷನ್ ಅಂತ ಹೇಳ್ತೀವಿ ನಾವು. ಮಾರುಕಟ್ಟೆಯಲ್ಲಿ ಬೇಡಿಕೆ ಆಧಾರದ ಮೇಲೆ ಉತ್ಪನ್ನದ ಯೋಜನೆಗಳನ್ನು ನಾವು ರೂಪಿಸಬೇಕು. ಹಾಗೆ ಮಾಡಿದಾಗ ಮಾತ್ರ ನಾವು ಬೇರೆ ಬೇರೆ ಸಂಘ ಸಂಸ್ಥೆಗಳ ಜೊತೆಗೆ ವ್ಯವಹರಿಸಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಒಟ್ಟಾರೆ ಏನು ಹೇಳಬೇಕು ಅಂತಂದರೆ ರೈತ ಉತ್ಪಾದಕ ಸಂಸ್ಥೆಗಳು, ಇದು ನಾನು ಹೇಳ್ತಾ ಇದ್ದೆ, ನಾನು ಮಾತನಾಡುವಾಗ ಆಕಾಶವಾಣಿಯ ಎಲ್ಲ ಸಹೋದ್ಯೋಗಿ ಮಿತ್ರರ ಜೊತೆಗೆ ಮಾತನಾಡುವಾಗ ನಾನು ಹೇಳ್ತಾ ಇದ್ದೆ ಏನು ಅಂದರೆ, ಇದು ಕೊನೆಯ ಅವತಾರ, ಇನ್ನು ಮುಂದಿನ ಅವತಾರಗಳಿಲ್ಲ. ರೈತರು ಕೇಳಲೇಬೇಕಿದ್ದೇನೆ. ಇಷ್ಟು ದಿವಸ ಎಲ್ಲ ನಾವು ನೋಡಿದ್ದೀವಿ, ಎಲ್ಲವುಗಳನ್ನು ಪ್ರಾರಂಭ ಮಾಡಿದ್ದೀವಿ, ಹಾಳು ಮಾಡಿದ್ದೀವಿ, ಮುಚ್ಕೊಂಡ್ಬಿಟ್ಟಿದ್ದೀವಿ. ಇದನ್ನೇನಾದರೂ ನಾವು ಮುಚ್ಚಿದ್ದೆ ಆದರೆ, ಇದರ ಬಗ್ಗೆ ನಾವು ಸರಿಯಾಗಿ ಅರ್ಥೈಸಿಕೊಳ್ಳದೇನೆ ಇದು ಒಂದು ಸ್ಕೀಮು, ಒಂದು ಯೋಜನೆ ಅಂತಕ್ಕಂಥ ಒಂದು ಕಲ್ಪನೆಯನ್ನು ಇಟ್ಟುಕೊಂಡು ಏನಾದರೂ ನಾವು ರೈತ ಉತ್ಪಾದಕ ಸಂಸ್ಥೆಗಳನ್ನು ಅರ್ಧಮರ್ಧ ಬೆಳೆಸೋದು, ಇವುಗಳನ್ನು ಸಾಯಿಸಲಿಕ್ಕೆ ಪ್ರಯತ್ನ ಮಾಡಿದ್ದು ನಾವು ಮಾಡಿದ್ದೆ ಆದರೆ ಖಂಡಿತ ಹೇಳ್ತೀನಿ ಇದು ಕೊನೆಯ ಅವತಾರ. ಇನ್ಯಾವ ಹೊಸ ಅವತಾರಗಳು ಬರೋದಿಲ್ಲ. ರೈತ ಉತ್ಪಾದಕ ಸಂಸ್ಥೆಗಳನ್ನು ನಾವು ಬೆಳೆಸಬೇಕು, ಉಳಿಸ್ಬೇಕು. ಅವುಗಳಿಂದ ಇರತಕ್ಕಂಥ ಎಲ್ಲ ಲಾಭಾಂಶಗಳನ್ನು ರೈತರು ತಗೊಳ್ಬೇಕು. ಕೃಷಿಯನ್ನು ಒಂದು ಲಾಭದಾಯಕವಾಗಿರ್ತಕ್ಕಂಥ ಉದ್ದಿಮೆ ರೂಪಕ್ಕೆ ತರಬೇಕು ಅಂತಂದರೆ ನಾವು ಕೂಡ ಉದ್ದಿಮೆದಾರರ ರೀತಿಯಲ್ಲಿಯೇ ವಿಚಾರಿಸಬೇಕು. ಬರೀ ಕೃಷಿ ಅನ್ನುವಂಥದ್ದು ನಮ್ಮ ಹೊಟ್ಟೆಪಾಡಿಗೆ ಮಾಡುವಂಥ ವಿಚಾರ ಅಲ್ಲ. ಇದು ಸಣ್ಣ ಅತಿ ಸಣ್ಣ ರೈತರಿಗೂ ಕೂಡ ಒಂದು ಲಾಭದಾಯಕವಾಗಿರ್ತಕ್ಕಂಥ ಕಸಬು ಆಗಬೇಕು ಅಂತಂದರೆ ಈ ಸಂಘ ಸಂಸ್ಥೆಗಳ ಅವಶ್ಯಕತೆ ಇದ್ದೇ ಇದೆ. ಈಗ ಉದಾಹರಣೆಗಾಗಿ ಈಗ 2 ಎಕರೆ 3 ಎಕರೆ ಇರ್ತದೆ, ಒಂದು ಟ್ರ್ಯಾಕ್ಟ್ರು ಎಲ್ಲ ನೇಗಲು ಕುಂಟೆ ಎಲ್ಲ ತರೋಕ್ಕಾಗತ್ತೆ ನಮಗೆ? ಇಲ್ಲ. ರೈತ ಉತ್ಪಾದಕ ಸಂಸ್ಥೆಗಳು ರೈತರಿಗೆ ಬೇಕಾಗಿರ್ತಕ್ಕಂಥ ಬೀಜಗಳಿರ್ಬೋದು, ಗೊಬ್ಬರ ಇರ್ಬೋದು, ಕ್ರಿಮಿನಾಶಕ ಇರ್ಬೋದು, ಕೀಟನಾಶಕ ಇರ್ಬೋದು, ಕಳೆನಾಶಕ ಇರ್ಬೋದು, ನಿಮ್ಮ ಸಾವಯವ ಗೊಬ್ಬರಗಳಿರ್ಬೋದು, ಯಂತ್ರಗಳಿರಬೇಕು, ಉಪಕರಣಗಳಿರ್ಬೋದು, ಸ್ಪ್ರೇಯರ್ಸ್, ಎಲ್ಲವನ್ನು ಸೇವೆಯನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಈ ಸಂಘ ಸಂಸ್ಥೆಗಳಲ್ಲಿ ಮಾಡಲಾಗ್ತದೆ. ಹಾಗೆ ಮಾಡುವ ಮುಖಾಂತರ ರೈತರು ಬೇರೆಯವರ ಮೇಲೆ ಅವಲಂಬನವಾಗದೆ ಸ್ವಾವಲಂಬಿಗಳಾಗಿ ಈ ಒಂದು ಉತ್ಪಾದನೆಯನ್ನು ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಅವಶ್ಯಕತೆಯನ್ನು ತಮ್ಮಿಂದಲೇ ಅದನ್ನು ಮನಗಾಣಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನನ್ನ ಒಂದು ಕಳಕಳಿಯ ವಿನಂತಿ ಏನು ಅಂದರೆ, ಈ ಒಂದು ಸಂಘ ಸಂಸ್ಥೆಗಳು ನಿಮ್ಮ ಸಂಸ್ಥೆಗಳು, ಇದರ ಮಾಲೀಕರು ನೀವು. ಇವುಗಳನ್ನು ನೀವು ಉಳಿಸಬೇಕು ಮತ್ತು ಬೆಳೆಸಬೇಕು. ಕೃಷಿ ನಮ್ಮಲ್ಲಿ ಉಳಿಬೇಕು ಅಂದರೆ ಈ ಸಂಸ್ಥೆಗಳು ಉಳಿಬೇಕು, ಬೆಳಿಬೇಕು. ಅದನ್ನು ನಾವು ಮಾಡದೆ ಹೋದರೆ ಇದು ಒಂದು ಸ್ಕೀಮು, ನನ್ನ ವೈಯಕ್ತಿಕ ಲಾಭ ಏನಿದೆ, ನನಗೇನು ಸಿಗುತ್ತೆ ಅನ್ನುವಂಥದ್ದಲ್ಲ. ಇದರ ಮಾಲೀಕರೇ ನೀವು. ಪ್ರತಿಯೊಂದು ಪ್ರಶ್ನೆಯನ್ನು ಕೇಳ್ತಕ್ಕಂಥ ಹಕ್ಕು ನಿಮಗಿದೆ. ಇದನ್ನು ನೀವು ತಿಳ್ಕೊಳ್ಳದೆ ಹೋದರೆ ಈ ಸಂಸ್ಥೆಗಳು ಬೆಳೆಯೋದಿಲ್ಲ. ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ ಇದೇ ತಿಂಗಳ 17ರಂದು ಮಂಗಳವಾರ ಬೆಳಿಗ್ಗೆ 10 ಗಂಟೆಗೆ ಮಂಡ್ಯದ ವಿಸಿ ಫಾರ್ಮ್ನ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಕೋಲ್ಮನ್ ಸಭಾಂಗಣದಲ್ಲಿ. ಮೇವಿನ ಬೆಳೆಗಳ ಬೇಸಾಯ ಪ್ರಾತ್ಯಕ್ಷಿಕೆ ಜೊತೆಗೆ ಮೇವಿನ ತಳಿಗಳ ಬಿತ್ತನೆಯನ್ನು ಪಡೆಯುವ ಸುವರ್ಣ ಅವಕಾಶ ನಿಮಗಿದೆ. ಜೀವನವೆಷ್ಟು ಚೆನ್ನಾಗಿದೆ, ಕಲ್ಪನೆಗಿಂತಲೂ ಮಿಗಿಲಾಗಿದೆ. ಇದೇ ತಿಂಗಳ 17ರಂದು ಮಂಗಳವಾರ ಬೆಳಿಗ್ಗೆ 10 ಗಂಟೆಗೆ ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಕೋಲ್ಮನ್ ಸಭಾಂಗಣದಲ್ಲಿ. ಎಷ್ಟೊಂದು ಸೌಂದರ್ಯವಿಲ್ಲಿದೆ, ಎಷ್ಟೊಂದು ಆನಂದವಿಲ್ಲಿದೆ. ಬನ್ನಿ, ಭಾಗವಹಿಸಿ. ಮೈ ಒಟ್ಟಿ ಕಣ್ತೆರೆದು ಆನಂದಿಸು, ಇದ ಕೊಟ್ಟ ದೇವರಿಗೆ ನೀ ವಂದಿಸು. ಕೊನೆಯ ಒಂದು ಸಣ್ಣ ವಿಚಾರ ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೀನಿ. ಏನು ಅಂತಂದರೆ, ಎಲ್ಲರೂ ಇಲ್ಲಿ ಕುಂತವರೆಲ್ಲರೂ ನಿಮಗೆ ಬೇಕಾಗಿರ್ತಕ್ಕಂಥ ಗುಡಿಗುಂಡಾರಗಳಿಗೆ ಹೋಗ್ತಿರ್ತಾನೆ. ಗುಡಿಗುಂಡಾರಗಳಿಗೆ ಹೋಗುವಾಗ ಏನು ಮಾಡ್ತೀವಿ ನಾವು? ಹೊರಗಡೆ ಏನು ಬಿಡ್ತೀವಿ? ಪಾದರಕ್ಷೆಗಳನ್ನು ಹೊರಗಡೆ ಬಿಡ್ತೇವೆ, ಒಳಗಡೆ ಹೋಗ್ತೀವಿ. ನಲ್ಲಿ ಇದ್ದರೆ ಸ್ವಲ್ಪ ಜನ ಜಾಸ್ತಿ ಭಕ್ತರಿರ್ತಾರೆ, ಕೈ ಕಾಲು ಮುಖ ತೊಳಿತಾರೆ.
ತಾಯಂದಿರಿದ್ದರೆ ಸ್ವಲ್ಪ ತಲೆ ಮೇಲೆಲ್ಲ ಆ ಕಡೆ ನೀರು ಸಿಡಿಸ್ಕೊಳ್ದು ಅಂದ್ರೆ ತಮ್ಮನ್ನು ತಾವು ಶುದ್ಧೀಕರಿಸಿಕೊಳ್ತಕ್ಕಂಥ ಪ್ರಯತ್ನ. ಒಳಗೆ ಮಂದಿರದಲ್ಲಿ ಹೋಗ್ತಾರೆ, ದೇವರ ಹತ್ರ ಏನು ಕೇಳ್ಕೋಬೇಕು ಅನ್ನೋದನ್ನು ಬೇಡ್ಕೊಳ್ತಾರೆ. ಬೇಡ್ಕೊಂಡು ಪಕ್ಕಕ್ಕೆ ಗಂಡ ಇರ್ತಾರೆ, ಮಕ್ಕಳಿರ್ತಾರೆ, ಯಾರು ಏನು ಬೇಡ್ಕೊಂಡಿವಿ ಅಂತ ಯಾರು ಒಬ್ರಿಗೊಬ್ರು ಚರ್ಚೆ ಮಾಡಲ್ಲ ಅವ್ರು, ಹೌದಲ್ಲ? ವಾಪಸ್ ಹೋಗುವಾಗ ಮತ್ತೇನು ಮಾಡ್ತಾರೆ, ತಮ್ಮ ಪಾದರಾಕ್ಷಿಗಳನ್ನು ಹಾಕ್ಕೊಂಡು ಹೋಗ್ತಾರೆ. ಈ ಗುಡಿಗಳ ಮುಂದೆ ಈ ಪಾದರಾಕ್ಷಿಗಳನ್ನ ಇಡ್ಲಿಕ್ಕೆ ಒಂದು ವ್ಯವಸ್ಥೆ ಇರ್ತದೆ. ಅಲ್ಲಿ $1-2 ತೊಗೊಳ್ತಾನೆ ಅವನು. ಆವಾಗ ಅದಿದ್ದರೂ ನಿಶ್ಚಿಂತ ಒಳಗೆ ಹೋಗಿರ್ತೀರಿ ನೀವು. ಹೊಸ ಚಪ್ಪಲ್ ಹಾಕ್ಕೊಂಡು ಬಂದು ಆ ವ್ಯವಸ್ಥೆಯಲ್ಲಿ ಇರಲಿಲ್ಲ ಅಂದ್ರೆ ಬಿಟ್ಟು ಹೋಗಿರ್ತೀರಿ. ಅರ್ಧ ಜೀವ ಅಲ್ಲೇ, ಅರ್ಧ ಜೀವ ಚಪ್ಪಲ್ ಮೇಲೆ. ಯಾವನು ಇಡ್ತಾನೋ ಹಾಕ್ಕೊಂಡು ಹೋಗ್ತಾನೋ. ಇಲ್ಲಿನೂ ಕೂಡ ಅಷ್ಟೇ. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ರೈತ ಉತ್ಪಾದಕ ಸಂಸ್ಥೆಗಳು ಇವು ಪವಿತ್ರ ಮಂದಿರಗಳಿದ್ದ ಹಾಗೆ. ಇಲ್ಲಿ ಬರಬೇಕು ಅಂದರೆ ನಿಮ್ಮ ಜಾತಿ, ನಿಮ್ಮ ಧರ್ಮ, ನಿಮ್ಮ ರಾಜಕೀಯ, ನಿಮ್ಮ ಬೇರೆ ವಿಚಾರಗಳನ್ನು ಹೇಗೆ ಪಾದರಕ್ಷೆ ಹೊರಗೆ ಬಿಡುತ್ತೀರಿ ಹಂಗೆ ಬಿಡ್ರಿ. ಬರೀ ರೈತರು ಅಂತಕ್ಕಂಥ ಹಣೆಪಟ್ಟಿಯನ್ನು ಕಟ್ಟಿಕೊಂಡು ಸಂಘದ ಸದಸ್ಯರಾಗ್ರಿ. ಇಲ್ಲಿ ಏನು ಲಾಭ ಇದೆ, ಇಲ್ಲಿ ಏನು ವ್ಯವಸ್ಥೆ ಇದೆ ಅನ್ನೋ ತಗೊಳ್ಳಿ. ಹೋಗುವಾಗ ನಿಮ್ಮ ಲಗೇಜ್ ಹೊತ್ಕೊಂಡು ಹೋಗಿ. ಮತ್ತೆ ಇದನ್ನು ಮಾಡಿದರೆ ಮಾತ್ರ ಉಳಿತದೆ. ಅಲ್ಲಿ ನೀವು ಅವನು ಹಾಕ್ಕೊಂಡು ಒಳಗೆ ಬಂದರೆ ಹಾಗೆ ಬಿಡಲ್ಲ. ಅವನು ಯಾರು ಹಾಕ್ಕೊಂಡು ಬರ್ತಾರೋ ಅವ್ರನ್ನ ಬಿಡಬೇಡ್ರಿ ಒಳಗೆ. ಇದನ್ನು ಮಾಡದೆ ಹೋದರೆ ಇವು ಉಳಿಯಲ್ಲ. ಇದು ಒಂದೇ ನಾನು ಹೇಳ್ತಾ ಇರೋದು. ಇವು ಪವಿತ್ರ ಸಂಸ್ಥೆಗಳು, ನಮ್ಮ ಸಂಸ್ಥೆಗಳು. ಇದರ ಮಾಲೀಕ ನಾನು. ಇದನ್ನು ಉಳಿಸುವ, ಬೆಳೆಸುವ ಮತ್ತು ಮುಂದುವರಿಸ್ತಕ್ಕಂಥ ಜವಾಬ್ದಾರಿ ನನ್ನದು ಅಂತಕ್ಕಂಥ ವಿಚಾರ ಇಟ್ಟುಕೊಂಡ್ರೆ ಸಂಘ ಸಂಸ್ಥೆಗಳು ಉಳಿತವೆ. ಹಾಗಾಗಿ ಇಲ್ಲಿ ಬಂದಿರತಕ್ಕಂಥ ಏನು ಪ್ರತಿನಿಧಿಗಳಿದ್ದೀರಿ, ನೀವು ಅದರ ಮಾಲೀಕರು. ಇದನ್ನೆಲ್ಲ ನಿಮ್ಮ ಸದಸ್ಯ ಮಿತ್ರರಿಗೆ ಹೇಳ್ರಿ. ನಿಮ್ಮ ಸಂಸ್ಥೆಯೂ ಕೂಡ ಒಂದು ಮಾದರಿ ಸಂಸ್ಥೆಯಾಗಿ ಹೊರಹೊಮ್ಮಬೇಕು. ಮತ್ತು ದೊಡ್ಡ ದೊಡ್ಡ ವ್ಯವಹಾರ, ಕರ್ನಾಟಕದಲ್ಲಿ 5 ಕೋಟಿಗಿಂತ ಹೆಚ್ಚು ವ್ಯವಹಾರ ಮಾಡ್ತಕ್ಕಂಥ 100 FPOಗಳಿದ್ದಾವೆ. 15 ಕೋಟಿಗೆ ಮಿಕ್ಕಿ ಮಾಡ್ತಕ್ಕಂಥವು ಅವು 50-60 ಇದ್ದಾವೆ. 70-80 ಕೋಟಿಗಳ ವ್ಯವಹಾರ ಮಾಡ್ತಕ್ಕಂಥ ಅವ್ಯಾಕೆ ಅಲ್ಲಿಗೆ ಹೋದವು, ನಾವ್ಯಾಕೆ ಇಲ್ಲಿಗೆ ಇದೀವಿ ಅಂದರೆ ನಾವು ಅದನ್ನು ಅರ್ಥೈಸ್ಕೊಳ್ಳಿಲ್ಲ. ನಾವು ನಮ್ಮನ್ನು ಅದಕ್ಕೆ ವ್ಯವಹರಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಲಿಲ್ಲ. ಅವರೇನು IIM ಬೆಂಗಳೂರಲ್ಲಿ ಹೋಗಿ ಕಲ್ತು ಬಂದವ್ರು ಯಾರೂ ಇಲ್ಲ, ಅಲ್ಲಿ ಎಲ್ಲ ನಮ್ಮ ರೈತರೇ. ಸೊ ಹಾಗಾಗಿ ಅದನ್ನು ಅರ್ಥೈಸ್ಕೊಳ್ಬೇಕು. ಇದು ಏನು ವ್ಯವಸ್ಥೆ ಅನ್ನೋದನ್ನು ನಾವು ತಿಳಿಬೇಕು. ಮತ್ತು ಸಂಸ್ಥೆ ಅಲ್ಲಿ ತಪ್ಪು ಮಾಡಲಿಕ್ಕೆ, ಅಡ್ಡ ಎಳಿಲಿಕ್ಕೆ ಪ್ರತಿ ಸಂಘ ಸಂಸ್ಥೆಯಲ್ಲಿ ಇರೋರೇ ಅವ್ರು. ಸೊ ಹಾಗಾಗಿ ಯಾರು ಎಳ್ಕೊಂಡು ಆ ಕಡೆ ಹೋಗ್ತಿರ್ತಾರೆ ಅವ್ರನ್ನ ಕರೆದು ಮತ್ತೆ ಕಟ್ಟಬೇಕು. ಅವ್ರನ್ನ ಹಿಡಿದು ಕಂಬಕ್ಕೆ ಕಟ್ಟಿ ಅವ್ರಿಗೆ ತಿಳುವಳಿಕೆಯನ್ನು ಹೇಳಿ ಕಳಿಸ್ಬೇಕು. ಹಾಗೆ ಮಾಡಿ ನೀವು ಈ ಭಾಗದಲ್ಲಿರ್ತಕ್ಕಂಥ ರೈತ ಉತ್ಪಾದಕ ಸಂಸ್ಥೆಗಳು ಫಲಪ್ರದವಾಗಲಿ. ಇವತ್ತು ಆಕಾಶವಾಣಿ ಮಾಡಿರ್ತಕ್ಕಂಥ ಏನು ಒಂದು ಬಾನುಲಿ ಕಾರ್ಯಕ್ರಮ ಇದೆ, ಇದರ ಸಿರೀಸ್ ಆಫ್ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದಾರೆ ಅವರು. ಯಾಕೆ ಅಂತಂದರೆ ಈ ಭಾಗದ ರೈತರಿಗೆ ಅದು ಉಪಯುಕ್ತವಾಗಲಿ ಅಂತಕ್ಕಂಥ ಒಂದು ಸದುದ್ದೇಶದಿಂದ ಅಂತಹ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತಿನ ಈ ಒಂದು ಸ್ಪಂದನ ಕಾರ್ಯಕ್ರಮ ಏನು ಇಟ್ಟುಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆದು 2 ವಿಚಾರಗಳನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಈ ಒಂದು ಆಕಾಶವಾಣಿಯ ಉಪನಿರ್ದೇಶಕರು ಹಾಗೂ ಅವರೆಲ್ಲ ತಂಡದವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ರೈತ ಉತ್ಪಾದಕ ಸಂಸ್ಥೆಗಳ ಎಲ್ಲ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ನಾನು ನಿಮ್ಮ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿ ಅದರ ಮಾಲೀಕರಾಗ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ 2 ಮಾತುಗಳಿಗೆ ವಿರಾಮವನ್ನು ಹೇಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಕಂಪನಿ ಕೂಡಿಸಿ ನಾವು ಲಾಭವ ಬೆಳೆಸೋಣ. ರೈತರ ಬವಣೆಗೆ ಸಾಲದ ಶೂಲಕ್ಕೆ ಕಡಿವಾಣ ಹಾಕೋಣ. ಮೈಸೂರು ಆಕಾಶವಾಣಿ ಆವರಣದಲ್ಲಿ ನಡೆದ ರೈತ ಉತ್ಪಾದಕ ಕಂಪನಿಗಳು ಹಾಗೂ ಖರೀದಿದಾರರ ಸಂವಾದ ಕಾರ್ಯಕ್ರಮದಲ್ಲಿ ಕೊಡಗು ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾದ ಡಾ ಅಶೋಕ್ ಆಲೂರು ಅವರು ರೈತ ಉತ್ಪಾದಕ ಕಂಪನಿಗಳು, ಖರೀದಿದಾರರು ಮತ್ತು ಗ್ರಾಹಕರ ಸಹಯೋಗವನ್ನು ಕುರಿತು ಮಾತನಾಡಿದ ಅವತರಣಿಕೆಯನ್ನು ಇದುವರೆಗೆ ಆಲಿಸಿದಿರಿ.